ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 37ನೇ ಅಧ್ಯಾಯ ಅದರ 5ನೇ ವಚನ. ಈ ವಚನ ಹೀಗೇಳುತ್ತೆ: ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಹಾಲೆಲೂಯ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದರೆ ನಮ್ಮೆಲ್ಲ ಚಿಂತೆಯನ್ನು ನಾವು ದೇವರಿಗೆ ಕೊಟ್ಟು ದೇವರಿಗೆ ವಹಿಸಿಬಿಟ್ಟು ನಾವು ಭರವಸೆದಿಂದ ಇರಬೇಕೆಂಬುದಾಗಿ ದೇವರು ಇಲ್ಲಿ ನಮಗೆ ವಾಗ್ದಾನ ಕೊಡೋದನ್ನು ನಾವು ನೋಡ್ತಾ ಇದ್ದೇವೆ. ಹೌದು ಪ್ರಿಯರೇ, ನಾವು ಅನೇಕ ವೇಳೆ ಅನೇಕ ಚಿಂತೆಗಳಿಗೆ ನಾವು ಒಳಗಾಗ್ತೇವೆ. ಅನೇಕ ಚಿಂತೆಗಳನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ಊಟವಿಲ್ಲದೆ, ಕೆಲವೊಂದು ಸಾರಿ ನಿದ್ರೆ ಇಲ್ಲದೆ ನಾವು ಕಣ್ಣೀರಿನಲ್ಲಿ ಕಷ್ಟದಲ್ಲಿ ನಾವು ಹಾದು ಹೋಗ್ತಾ ಇರ್ತೇವೆ. ಆದರೆ ನಾವು ಆ ರೀತಿಯಾಗಿ ಹಾದು ಹೋಗಬೇಕನ್ನುವುದು ದೇವರ ಚಿತ್ತವಲ್ಲ. ಆದರೆ ದೇವರ ಚಿತ್ತ ಏನು ಎಂಬುದಾಗಿ ನೋಡುವಾಗ ನಾವು ಭರವಸೆಯಿಂದ ದೇವರನ್ನು ನಂಬಿ ನಾವು ಸಮಾಧಾನದಿಂದ ಸಂತೋಷದಿಂದ ಇರಬೇಕನ್ನುವುದೇ ದೇವರ ಚಿತ್ತವಾಗಿದೆ ಪ್ರಿಯರೇ. ಸೊ ನಾವು ಈ ವಾಕ್ಯದ ಮೇರೆಗೆ ನಮ್ಮ ಚಿಂತೆ ಏನೇ ಇದ್ದರೂ, ಈ ಲೋಕದಲ್ಲಿ ಏನೇ ಚಿಂತೆಗಳು ನಮ್ಮನ್ನು ಕಾಡ್ತಾ ಇದ್ರು, ಆ ಎಲ್ಲ ಚಿಂತೆಗಳನ್ನು ದೇವರಿಗೆ ಕೊಡ್ರಿ. ದೇವರಿಗೆ ಕೊಟ್ಟು ಬಿಟ್ಟು ನೀವು ಭರವಸೆದಿಂದಿರ್ರಿ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಚಿಂತೆಯನ್ನು ಆತನೇ ಹೊತ್ತುಕೊಂಡು ಸಾಗಿಸಿ ಆತನು ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸಿ ನಿಮ್ಮನ್ನು ಸಮಾಧಾನದಿಂದ ತುಂಬಿಸುವಾತನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.